ಕೂಡ ಡಿ ಕೆ ಶಿವಕುಮಾರ್ ಮೇಲೆ ಆರೋಪ ಬರುತ್ತೆ. ಈ ಹಿಂದೆ ರಮೇಶ್ ಜಾರಕಿಹೊಳಿ ಪ್ರಕರಣ ಬಂದಾಗಲೂ ರಮೇಶ್ ಜಾರಕಿಹೊಳಿ ನೇರವಾಗಿ ಮಹಾನ್ ನಾಯಕ ಅನ್ನೋ ಪದ ಬಳಕೆ ಮಾಡಿ ಡಿ ಕೆ ಶಿವಕುಮಾರ್ ವಿರುದ್ಧನೇ ಆರೋಪ ಮಾಡಿದ್ರು. ಈಗ ಕುಮಾರಸ್ವಾಮಿ ಕೂಡ ಅದನ್ನ ರಿಪೀಟ್ ಮಾಡ್ತಾ ಇದ್ದಾರೆ. ಹೋಗಿ ಬಂದು ಎಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಸುತ್ತನೇ ಸುತ್ತದ ಯಾಕೆ ಅಂತಕ್ಕಂಥದ್ದು. ಬಟ್ ಅವರೇನು ಸುಮ್ಮನೆ ಕೂತಿಲ್ಲ, ಎಲ್ಲದಕ್ಕೂ ತಿರುಗೇಟು ಕೊಡ್ತಾ ಇದ್ದಾರೆ. ಎಲ್ಲ ಕೌಂಟರ್ಗಳಿಗೂ ಕೂಡ ರೀಕೌಂಟರ್ ಕೊಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಮಹಾ ನೀಚ, ಪೆನ್ ಡ್ರೈವ್ ಹಿಂದೆ ಆತನ ಕುತಂತ್ರ ಇದೆ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರೆ, ನಾನು ಇಂಥ ಚಿಲ್ಲರೆ ಕೆಲಸ ಎಲ್ಲ ಮಾಡಲ್ಲ, ನಾನೇನೋ ಜೇಬಲ್ ಸಿ ಡಿ ಇದೆ, ಪೆನ್ ಡ್ರೈವ್ ಇದೆ, ಬಿಡ್ತೀನಿ ಅಂತ ಹೆದರ್ಸ್ತೀನ, ನಾನು ಚುನಾವಣೆಯಲ್ಲಿ ನೇರ ಫೈಟ್ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಆ ಹೆಣ್ಣು ಮಕ್ಕಳನ್ನ ಮುಖ ಬ್ಲರ್ ಮಾಡಿ ಆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡದೆ ಈ ರಾಜ್ಯದ ಜನತೆ ಮುಂದೆ ಇಟ್ಟಿದ್ದೀರಲ್ಲ, ಕುಟುಂಬಗಳ ಬದುಕೇನಾಗಬೇಕು. ಇದನ್ನ ಮಾಡ್ಲಿಕ್ಕೆ ಹೋಗಿ ನಿಮ್ ಕುಟುಂಬದಲ್ಲೇ ಯಾರಾದ್ರೂ ಹೆಣ್ಮಕ್ಳು ಈ ಪ್ರಕರಣದಲ್ಲಿ ಒಳಗಾಗಿ ಸಿಗಾಕೊಂಡ್ರೆ ನಿಮ್ ಕುಟುಂಬದ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದಿರ ಡಿ ಕೆ ಶಿವಕುಮಾರ್? ಹೇಳಿದ್ದೀರಿ, ಎತ್ತ ತಾಯಿ, ಮದುವೆ ಆದಂತ ಹೆಂಡತಿ, ಜನರಾದಂತ ಹೆಣ್ಣು ಮಗಳು, ಈ ಮೂರು ಜನಗಳ ಮೇಲೂ ಅವರಲ್ಲಿ ಯೌವನ ಅನ್ನೋದಿದ್ದಾಗ ನಾವು ಎಚ್ಚರಿಕೆಯಿಂದ ಅವರ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು ಅಂತ ಹೇಳ್ತಕ್ಕಂಥ ಇಂಥ ನೀಚ ಮನಸ್ಸಿನ ವಿಕೃತ ಮನೋಭಾವದ ಡಿ ಕೆ ಶಿವಕುಮಾರ್ ಎತ್ತ ತಾಯಿಯ ಬಗ್ಗೆ ಆ ಯೌವನವನ್ನ ಇವತ್ತು ಇದ್ದಾಗ ಯಾವ ರೀತಿ ಅವ್ರ ಬಗ್ಗೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳ್ತಕ್ಕಂಥ ನಿಂತ ನೀಚ ನೀನು ಇವತ್ತು ನಾಡಿನ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀಯಾ? ನಾನಂತೂ ಇಂಥ ಚಿಲ್ಲರೆ ಕೆಲಸಕ್ಕಂತೂ ಕೈ ಹಾಕಕ್ಕೆ ಹೋಗಿ ಏನಿದ್ರು ಚುನಾವಣೆಯಲ್ಲಿ ಎದುರಿಸೋ ನಾನು ಸಿದ್ದರಾಮಯ್ಯ ಇದು ನಾನು ಯಾವತ್ತೂ ಜೋಬಲ್ಲಿ ಸಿ ಡಿ ಇದೆ, ಪೆನ್ ಡ್ರೈವ್ ಬಿಚ್ಚಿನಿ ಅಂತ ನಾನು ಯಾವತ್ತೂ ಹೇಳಕ್ಕೆ ಹೋಗಿ ಇದೇ ನೋಡಪ್ಪ ಕರೆದಿದ್ದೀನಿ ನಾನು, ಬಾಪ ಅಲ್ಲಿಗೆ ಅಸೆಂಬ್ಲಿಗೆ ಬಾ ಅಂತ ಕರೆದಿದ್ದೀನಿ. ಅದು ನಮ್ಮ ಬ್ಲಡ್, ಅದು ಬೆಂಗಳೂರು ಕೆಂಪೇಗೌಡರು ಬೆಂಗಳೂರು ಡಿಸ್ಟಿಕ್ ಬ್ಲಡ್, ಅದು ಅರ್ಥ ಆಯ್ತಾ? ಇವೆಲ್ಲ ಕಂಪ್ಲೀಟ್ ಅಲ್ಲ, ಬೇರೆಯವ್ರ ವಿಚಾರನ ಬೇಡ. ನನ್ನ ಕುಟುಂಬವೇ ಬೇರೆ, ರೇವಣ್ಣ ಕುಟುಂಬನೇ ಬೇರೆ, ಇಬ್ಬರ ವ್ಯವಹಾರಗಳು ಕೂಡ ಬೇರೆ, ನಾವು ಬೇರೆ ಬೇರೆ ಆಗಿದ್ದೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ನನ್ನ ಕುಟುಂಬ ಬೇರೆ, ರೇವಣ್ಣ ಕುಟುಂಬನೇ ಬೇರೆ, ನಮ್ಮ ಕುಟುಂಬವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋದು ಕುಮಾರಸ್ವಾಮಿ ಅವರ ಆರೋಪ. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಪ್ರಜ್ವಲ್ ನನ್ನ ಮಗ ಅಂದಿದ್ರಲ್ಲ, ಹಾಗಾದ್ರೆ ಈಗ ಯಾಕೆ ಸೈಲೆಂಟ್? ನನ್ನ ಮನೆ ಮುಂದೆ ಪ್ರತಿಭಟನೆಗೆ ಕರೆ ಕೊಡಿ ನೋಡೋಣ ಅಂತ ಸವಾಲ್ ಕೂಡ ಹಾಕಿದ್ದಾರೆ. ಡಿಸಿಎಂ ಮನೆ ಮುಂದೆ ಪ್ರತಿಭಟಿಸಲಿ ಅಂತ HDKಗೆ ಡಿ ಕೆ ಶಿವಕುಮಾರ್ ಅವರ ತಿರುಗೇಟು. ಕಾರಣ, ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು HD ಕುಮಾರಸ್ವಾಮಿ ಅವರು ಹೊರಗೆ ಬರ್ತಿದ್ದ ಹಾಗೆ ಅವರ ಕಾರನ್ನ ಸುತ್ತುವರೆದು ಭಾರಿ ಪ್ರತಿಭಟನೆಯನ್ನ ನಡೆಸಿದ್ರು. ಇದಕ್ಕೆ ತಿರುಗೇಟೆಂಬಂತೆ ಡಿ ಕೆ ಶಿವಕುಮಾರ್ಗೆ HD ಕುಮಾರಸ್ವಾಮಿ ಅವರು ಮಾತನಾಡಿದ್ರು. ಅದೇ ವಿಷಯವಾಗಿ ನೀವು ಕರೆ ಕೊಟ್ರೆ ಏನಾಗುತ್ತೆ ಅಂತ HD ಕುಮಾರಸ್ವಾಮಿ ಕೇಳಿದ್ದಕ್ಕೆ ಕೊಡಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ಕುಟುಂಬ ಅಂತಕ್ಕಂಥದ್ದು ಕುಟುಂಬ ರೇವಣ್ಣ ಅವರ ಕುಟುಂಬದಲ್ಲಿ ಈ ವಿಷಯವನ್ನು ಕೆದಕಿದ್ದಾರೆ. ಇದರ ಬಗ್ಗೆ ನಾನು ಪಕ್ಷದ ಅಧ್ಯಕ್ಷನಾಗಿ, ಜನತಾದಳದ ಪಕ್ಷದ ಅಧ್ಯಕ್ಷನಾಗಿ ಏನೇನು ನಡೆದಿದೆ ಸತ್ಯತೆಗಳು ಕಾನೂನು ವ್ಯಾಪ್ತಿನಲ್ಲಿ ಇದರಲ್ಲಿ ಯಾರ್ಯಾರ ಮೇಲೆ ಕ್ರಮ ಆಗಬೇಕಾಗಿದೆ ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೀನಿ. ಅವ್ರದ್ದು ಮಾತು ನಾನು ನೋಡಿದ್ದೀನಿ. ನನ್ನ ಮಗ ಬೇರೆ ಅಲ್ಲ, ಪ್ರಜ್ವಲ್ ಬೇರೆ ಅಲ್ಲ ಅಂತ ಹೇಳಿದ್ದಾರೆ. ತಪ್ಪೇನಿಲ್ಲ, ಇರೋದು ಸತ್ಯನೇ. ಒಂದು ಕುಡಿ ಒಂದು ಕುಟುಂಬ, ಟಿವಿಯವ್ರು ಹೇಳ್ತಾ ಇದ್ರು ನೂಲ್ನಂತೆ ಸೀರೆ ಅಂತ. ಸೊ ಅದೇನು ನಾನು ತಪ್ಪು ಅಂತ ಹೇಳೋದಿಲ್ಲ. ಈಗ ಯಾಕೆ ಡಿಸ್ಟೆನ್ಸು? ಅದೇ ತಾವು ಟಿವಿಯವ್ರು ತೋರಿಸಿದ್ರಿ ಪಕ್ಕದಲ್ಲಿ, ನನ್ನ ಮಗ ಬೇರೆ ಇಲ್ಲ, ಈ ಮಗ ಬೇರೆ ಇಲ್ಲ. ಒಪ್ಕೊ, ನೀನು ಯಾಕೆ ಜಾರ್ಕೋತಾ ಇದೆಯಾ ಮಿಸ್ಟರ್ ಕುಮಾರಸ್ವಾಮಿ? ನೀನು ಯಾಕೆ ಜಾರ್ಕೋತಾ ಇದೆಯಾ? ನಿನ್ನ ಕುಟುಂಬ ಅಲ್ಲ ಅಂತ, ಹೆಂಗ್ ಕುಟುಂಬ ಅಲ್ಲ ಅಂತ ಹೇಳೋಕ್ಕಾಗ್ತದೆ? ನೀನು ಯಾರು ದಡ್ರ? ಹಳ್ಳಿ ಜನ ನಾಗರಿಕರು ದಡ್ರ? ರಣ ಎಡಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯುದ್ಧ ಭೂಮಿಗೆ ಹೋರಾಟ ಹೇಗೆ ಮಾಡಬೇಕು ಅನ್ನೋದು ಕಲ್ತಿದ್ದೇವೆ. ನನ್ನ ಕಾರ್ಯಕರ್ತರು ಕಲಿಸಿದ್ದಾರೆ, ನನ್ನ ಕಾರ್ಯಕರ್ತರು ಶಕ್ತಿಯುತವಾಗಿದ್ದಾರೆ. ಒಂದು ಎಚ್ಚರಿಕೆಯನ್ನ ಕೊಡ್ತೇನೆ, ಇನ್ನ ಮುಂದಕ್ಕೆ ನಿಮ್ಮ ಕಾರ್ಯಕರ್ತರನ್ನ ಬಿಟ್ಟು ದುಡ್ಡು ಕೊಟ್ಟು ಮಗದು ಮಾಡಿ ಆ ಒಂದು ಕಾರ್ಯಕರ್ತರುಗಳ ಮುಖಾಂತರ ಪ್ರತಿಭಟನೆ ಮಾಡಿ ನಮ್ಮನ್ನು ಎದುರಿಸ್ತೀರಿ ಅಂತ ತಿಳ್ಕೊಂಡಿದ್ರೆ, ನಾಳೆ ಬೆಳಗ್ಗೆ ನನ್ನ ಕಾರ್ಯಕರ್ತರಿಗೆ ನಾನು ಒಂದು ಕರೆ ಕೊಟ್ರೆ ನೀವು ಬೀದಿಲಿ ಓಡಾಡ್ಲಿಕ್ಕೆ ಆಗೋದಿಲ್ಲ. ತಯಾರಾಗಿದ್ದೇನೆ. ಅದಕ್ಕೆ ನಾನು ಕಾನೂನನ್ನ ನಾವು ಕೈಗೆತ್ಕೋಬಾರ್ದು ಅಂತ ಮೌನಕ್ಕೆ ಶರಣಾಗಿದ್ದೇವೆ. ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಿ ಪ್ಲೀಸ್. ಜಾಸ್ತಿ ಲೇಟ್ ಮಾಡಬಾರ್ದು ಕುಮಾರಸ್ವಾಮಿ. ನೀನು ಯಾವ ಕರೆ ಕೊಡ್ತೀಯೋ ಕರೆ ಕೊಡಪ್ಪ. ಯಾಕೆ ಲೇಟ್ ಮಾಡ್ತಾ ಇದೆಯಾ? ಕರೆ ಕೊಡು. ನೀನು ಕರೆ ಕೊಟ್ಟು ನೀ ಅದೇನು ಮಾಡ್ತೀಯ ಫಸ್ಟ್ ಮಾಡಿ. ಯಾರು ಬೇಡ ಅಂತೇಳಿ ನೀನು ಇಟ್ಕೊಂಡಿರೋರು ಯಾರು?
ನೀನು ಕರೆ ಕೊಡು, ನೀ ಕರೆ ಕೊಡಬೇಕು, ನೀವು ಕರೆ ಕೊಡಲಿ ಅಂತ ನಿಂಗೆ ಹೇಳ್ತಾ ಇದ್ದೀನಿ. ಮೊನ್ನೆ ಲೋಕಸಭಾ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಹಾಸನದಲ್ಲಿ ಪ್ರಚಾರ ಮಾಡಬೇಕಾದ್ರೆ ಹಿಂದ್ಗಡೆ ಪ್ರಜ್ವಲ್ ರೇವಣ್ಣ ನಿಲ್ಲಿಸ್ಕೊಂಡು ಕುಮಾರಸ್ವಾಮಿ ಅವರೊಂದು ಕರೆ ಕೊಡ್ತಾರೆ, ಪ್ರಜ್ವಲ್ ರೇವಣ್ಣ ಬೇರೆ ಯಾರೂ ಅಲ್ಲ ನನ್ನ ಮಗ ಅಂತಂದ್ಬಿಟ್ಟು. ಈಗ ನಮ್ಮ ಕುಟುಂಬ ಬೇರೆ ಅವ್ರ ಕುಟುಂಬ ಬೇರೆ ಅಂತಿರಲ್ಲ ಹೆಂಗೆ ಅಂತ ಡಿ ಕೆ ಶಿವಕುಮಾರ್ ಪ್ರಶ್ನೆ. ಜೊತೆಗೆ ಇವತ್ತು ಹುಬ್ಬಳ್ಳಿನಲ್ಲಿ ನಡೆದ ಗಲಾಟೆಗೂ ಕೂಡ ಇವರಿಬ್ಬರ ಮಾತೇ ಕಾರಣ. ಕುಮಾರಸ್ವಾಮಿ ಒಂದು ಕಡೆ ನಮ್ಮ ಕಾರ್ಯಕರ್ತರಿಗೆ ಎಚ್ಚರಿಕೆ ಕೊಟ್ಟರೆ ನೀವು ರೋಡಲ್ಲಿ ಓಡಾಡೋಕ್ಕಾಗಲ್ಲ, ಹಂಗೆ ಮಾಡ್ತೀನಿ ಅಂತಂದರು. ಇವರು ಕರೆ ಕೊಡು ನೋಡೋಣ ಅಂತಂದರು. ಅದಾದ ಇಮ್ಮಿಡಿಯೇಟಾಗಿ ಅಲ್ಲಿ ಗಲಾಟೆನಾಗ ಶುರು ಆಯಿತು.